ಬಿಆರ್ ಪಾಟೀಲ್ ಅವರ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈಗ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್. ಈ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಿಆರ್ ಪಾಟೀಲ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರಂತೆ. ಬಂದು ಭೇಟಿಯಾಗಬೇಕು, ಈ ಕುರಿತು ವಿವರಣೆ ಕೊಡಬೇಕು ಅನ್ನೋ ಕಾರಣಕ್ಕೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ದುಡ್ಡು ಕೊಟ್ರೆ ಮಾತ್ರ ಫಲಾನುಭವಿಗಳಿಗೆ ಮನೆ ಸಿಗುತ್ತೆ ಅನ್ನುವಂಥ ಗಂಭೀರ ಆರೋಪವನ್ನ ಶಾಸಕ ಬಿಆರ್ ಪಾಟೀಲ್ ಅವರು ಮಾಡಿದ್ರು. ಸ್ವಪಕ್ಷದವರೇ ಈ ರೀತಿ ಆರೋಪ ಮಾಡಿದ್ರೆ ಸಹಜವಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್. ವಿಪಕ್ಷಗಳು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ಮುಗಿಬೀಳೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಿಆರ್ ಪಾಟೀಲ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಅವ್ರನ್ನ ಭೇಟಿಯಾಗಿ ಮಾಹಿತಿ ಕೊಡುವಂತ ಸಾಧ್ಯತೆ ಇದೆಯಂತೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಕುರಿತು ವಿವರಣೆ ಪಡೆದುಕೊಳ್ಳಲಿದ್ದಾರೆ. ಇವತ್ತೇ ಸಿಎಂ ಭೇಟಿ ಆಗಲಿದ್ದಾರೆ ಬಿಆರ್ ಪಾಟೀಲ್. ಭೇಟಿ ವೇಳೆ ಮತ್ತಷ್ಟು ಆರೋಪ ಮಾಡ್ತಾರಾ ಬಿಆರ್ ಪಾಟೀಲ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮನೆಗಳ ಹಂಚಿಕೆ ಆರೋಪದ ಜೊತೆಗೆ ಬೇರೆ ಇಲಾಖೆಯ ಬಗ್ಗೆ ಕೂಡ ಏನಾದರೂ ದೂರು ಕೊಡ್ತಾರಾ? ಆಡಿಯೋ ವೈರಲ್ನಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ. ವರಿಷ್ಠರು ಕೂಡ ಗಮನಿಸಿದ್ದಾರೆ. ಆ ಕಾರಣಕ್ಕೆ ಹೈಕಮಾಂಡ್ನಿಂದಲೇ ಬುಲಾವ್ ಬಂದಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ನಾಳೆ ದೆಹಲಿಗೆ ಹೋಗ್ತಾರೆ. ವರಿಷ್ಠರು ಕೇಳಿದಾಗ ಹೇಳಬೇಕಲ್ಲ, ಯಾವ್ಯಾವ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇದೆ, ಯಾಕೆ ಆರೋಪ ಮಾಡ್ತಿದ್ದಾರೆ, ಅವ್ರ ಹತ್ರ ದಾಖಲೆ ಇದೆಯಾ, ಸುಮ್ಮನೆ ಆರೋಪನ ಪಕ್ಷಕ್ಕೆ ಸುಮ್ಮನೆ ಡ್ಯಾಮೇಜ್ ಮಾಡ್ತಿದ್ದಾರಾ, ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕಾ ಅಥವಾ ನಿಜಕ್ಕೂ ಭ್ರಷ್ಟಾಚಾರ ಆಗ್ತಾ ಇರುವಂತಹ ಇಲಾಖೆಯ ಸಚಿವರ ವಿರುದ್ಧ ಕ್ರಮ ಆಗಬೇಕಾ? ಈ ವಿಚಾರಗಳು ಕೂಡ ವರಿಷ್ಠರ ಜೊತೆಗೆ ಚರ್ಚೆ ಆಗಬೇಕು. ಅಂದ್ರೆ ಇಲ್ಲಿ ಕ್ಲಾರಿಟಿ ತೆಗೆದುಕೊಳ್ಬೇಕು ಬಿಆರ್ ಪಾಟೀಲ್ ಅವರಿಂದ. ಯಾಕಂದ್ರೆ ಕುಮಾರಸ್ವಾಮಿಯವರು ನನ್ನ ಬತ್ತಳಿಕೆಯಲ್ಲಿ ಪೆನ್ ಡ್ರೈವ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದಾಗೆಲ್ಲ ಯಾವ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥ ಆರೋಪ ಇತ್ತಲ್ಲ. ನಿಮ್ಮ ಪಕ್ಷದ ನಾಯಕರೇ ಈಗ ಆರೋಪ ಮಾಡ್ತಾ ಇರೋದು, ಯಾರು ವಿಪಕ್ಷಗಳೆಲ್ಲ HD ಕುಮಾರಸ್ವಾಮಿ ಅವರಲ್ಲ. ಹಾಗಾಗಿ ನಿಮ್ಮದೇ ಪಕ್ಷದವರು ಆರೋಪ ಮಾಡಿದಾಗ ಅವ್ರ ಹತ್ರ ದಾಖಲೆಗಳಿದೆಯಾ? ಆರೋಪ ಹೇಗೆ ಮಾಡಿದ್ರು? ಅವರಿಗೆ ಮಾಹಿತಿ ಇರಬೇಕಲ್ವಾ ಆರೋಪ ಮಾಡ್ತಿದ್ದಾರೆ ಅಂದ್ರೆ. ಅವ್ರು ಹೇಳಿದ್ದಾರೆ ದಾಖಲೆಗಳಿದೆ, ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ಕೂಡ ಕೊಡ್ತೀನಿ, ನಾನು ಕರೆದು ಕೇಳಿ ಸಿಎಂ ನನ್ನನ್ನ ಅಂತ. ಈಗ ಸಿಎಂ ಕರೆದಿದ್ದಾರೆ, ಹೋಗಿ ಅದ್ ಯಾವ ರೀತಿಯ ದಾಖಲೆಗಳನ್ನ ಕೊಡ್ತಾರೆ, ಅದೆಷ್ಟರ ಮಟ್ಟಿಗೆ ವಿವರವಾಗಿ ಭ್ರಷ್ಟಾಚಾರವನ್ನ ಸಿಎಂ ಮುಂದೆ ತೆರೆದಿಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಬಟ್ ಇವತ್ತೇ ಭೇಟಿಯಾಗೋ ಎಲ್ಲಾ ರೀತಿಯ ಸಾಧ್ಯತೆ ಕಾರಣ ನಾಳೆ ಸಿಎಂ ದೆಹಲಿಗೆ ಹೋಗ್ತಾ ಇರುವ ಕಾರಣದಿಂದ ಇವ್ರ ಹತ್ರ ಮಾಹಿತಿ ಪಡ್ಕೊಂಡು ನಾಳೆ ಸಿಎಂ ಅದನ್ನೇ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಯಾರ ವಿರುದ್ಧ ಆರೋಪ ಮಾಡ್ತಾ ಇರೋದು ಬಿಆರ್ ಪಾಟೀಲ್ ಅವರು? ಸಿಎಂ ಆಪ್ತ ಬಳಗದಲ್ಲಿದ್ದಂತಹ ಸಚಿವರ ಮೇಲೆಯೇ ಇಂಥದ್ದೊಂದು ಆರೋಪ, ಜಮೀರ್ ಅಹಮದ್ ಖಾನ್. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗುತ್ತಾ? ಈ ಆರೋಪಗಳನ್ನ ಒಪ್ಕೊಳ್ತಾರಾ ಸಿದ್ದರಾಮಯ್ಯನವರು? ಹೌದಾ, ಈ ರೀತಿ ಆಗ್ತಾ ಇದೆಯಾ, ಈ ಬಗ್ಗೆ ತನಿಖೆ ಆಗ್ಲಿ ಬಿಡಿ, ಈ ರೀತಿಯ ರೆಸ್ಪಾನ್ಸ್ ಏನಾದ್ರೂ ಸಿಎಂ ಅವರಿಂದ ಬರುತ್ತಾ? ಇದೆಲ್ಲವೂ ಕೂಡ ಕುತೂಹಲ. ಇವತ್ತು ಭೇಟಿ ಆದಂತಹ ಸಂದರ್ಭದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ